ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಸಾರಿ ದೊಡ್ಡ ಸಿನಿಮಾಗಳು ಮತ್ತು ಸ್ಟಾರ್ ನಟರ ಅಬ್ಬರಕ್ಕೆ ಕೆಲವು ಹೊಸ ಕಲಾವಿದರ ಮತ್ತು ನಿರ್ದೇಶಕರ ಅದರಲ್ಲೂ ಒಳ್ಳೆಯ ಕಂಟೆಂಟ್ ಜೊತೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾಗಳು ಯಾರ ಗಮನಕ್ಕೆ ಬರದೆ ಹೊರಟೋಗ್ತವೆ. ಹೌದು, ಒಂದು ಒಳ್ಳೆಯ ಸಿನಿಮಾ ಸಾಯಬಾರ್ದು, ಜನಗಳಿಗೆ ರೀಚ್ ಆಗಬೇಕು. ಆ ಒಂದು ಸಿನಿಮಾಗೆ ಕೆಲಸ ಮಾಡಿದ ನಟ, ನಟಿ, ನಿರ್ದೇಶಕ ಮತ್ತು ತಂಡ, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಜಯ ಸಿಗಬೇಕು ಅನ್ನೋ ಒಂದು ಸಣ್ಣ ಉದ್ದೇಶದಿಂದ ಈ ಒಂದು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇರೋ ಸಿನಿಮಾ ಕ್ರಶ್. ಕೆಲವು ಮೆಲೋಡಿ ಹಾಡುಗಳು ಮತ್ತು ಟ್ರೈಲರ್ ನಿಂದಾನೆ ಈಗಿನ ಯುವ ಜನಗಳಿಗೆ ಹತ್ತಿರವಾಗಿರೋ ಸಿನಿಮಾ. ಇತ್ತೀಚೆಗಷ್ಟೇ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಕ್ರಶ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕಾರಣಾಂತರಗಳಿಂದ ನೋಡಿರಲಿಲ್ಲ. ಇವಾಗ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರಿಂದ ಟ್ರೈಲರ್ ನ ನೋಡಿದೆ. ಇಂಥ ಒಳ್ಳೆ ಟ್ರೈಲರ್ ನಾನು ಯಾಕಾದ್ರೂ ಮಿಸ್ ಮಾಡ್ಕೊಂಡೆ ಅಂತ ಬೇಜಾರಾಯ್ತು. ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಹೆಚ್ಚು ಜನಗಳಿಗೆ ತಲುಪಬೇಕು ಅನ್ನೋ ಒಂದು ಕಾಳಜಿಯಿಂದ ಮಾಡಿರೋ ವಿಡಿಯೋ. ಸೊ ಬನ್ನಿ, ಟ್ರೈಲರ್ ನಲ್ಲಿ ಏನೆಲ್ಲ ಇದೆ ಡೀಟೇಲ್ ಆಗಿ ಮಾತಾಡೋಣ. ಮೊದಲಿಗೆ ಈ ಒಂದು ಸಿನಿಮಾದ ಹೆಸರು ಕ್ರಶ್ ಅಂತ ಅಂದಾಗ್ಲೇ ಇದೊಂದು ಯೂತ್ಫುಲ್ ಸಿನಿಮಾ ಅಂತ ಗೊತ್ತಾಗತ್ತೆ. ಅದೇ ರೀತಿ ಇಲ್ಲಿ ನಾಯಕ ತನ್ನ ಚಿಕ್ಕ ವಯಸ್ಸಿಂದಾನೆ ತರಲೆ, ಕೇರ್ಲೆಸ್, ಯಾವುದೇ ರೀತಿಯ ಗೊತ್ತು ಗುರಿ ಇಲ್ಲದೆ ಬೆಳೆದಿರ್ತಾನೆ. ಬೆಳೆದು ದೊಡ್ಡವನಾದ ಮೇಲೆ ಕಾಲೇಜ್ ಸೇರ್ತಾನೆ. ವಯಸ್ಸಿಗೆ ಬಂದಿರೋ ಹುಡುಗ ಸಹಜವಾಗಿ ಕ್ರಶ್ ಆಗತ್ತೆ. ಅದು ಹಲವಾರು ಹುಡುಗಿಯರ ಮೇಲೆ. ಆದ್ರೆ ಯಾರು ಸಹ ನಮ್ಮ ಹೀರೋನ ಕಣ್ಣೆತ್ತಿ ಕೂಡ ನೋಡಲ್ಲ. ಇನ್ನ ಇವನ ತಂದೆಗೂ ಗೊತ್ತು ಇವನ ಕೆಪಾಸಿಟಿ ಎಂತದು ಅಂತ. ಆದ್ರೆ ಇಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯ ಸೊಗಸಾಗಿದೆ. ಒಬ್ಬ ತಂದೆ ತನ್ನ ಮಗನನ್ನ ಮಗನಾಗಿ ನೋಡದೆ ಒಬ್ಬ ಫ್ರೆಂಡ್ ಆಗಿ ನೋಡಿದ್ರೆ ಜೀವನ ಎಷ್ಟು ಸೊಗಸಾಗಿರುತ್ತೆ ಅಂತ ನಂಬಿರೋ ಸಿಂಗಲ್ ಪೇರೆಂಟ್ ಅಂತ ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಇನ್ನ ಸಿನಿಮಾದ ನಾಯಕಿ ನೋಡಕ್ಕೆ ಸೆನ್ಸಿಬಲ್ ಆಗಿದ್ರು ಧೈರ್ಯವಂತೆ. ತಾನು ಯಾರು ಇಲ್ಲದೆ ಒಂಟಿಯಾಗಿ ತನ್ನ ಒಂದು ಕನಸಿನ ಜೊತೆ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಸಿಟಿಯಲ್ಲಿ ಜೀವನ ಮಾಡ್ತಿದ್ದಾಳೆ. ಕಾಲೇಜ್ಗೂ ಬರ್ತಿದ್ದಾಳೆ. ಎಲ್ಲರ ಕಾಲೇಜು ಲೈಫ್ ಅಲ್ಲಿ ನಡೆಯೋ ತರ ಇಲ್ಲೂ ಕೂಡ ನಾಯಕಿ ಮತ್ತು ನಾಯಕ ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಈಗಾಗಲೇ ನಡೆದಿರೋ ಯಾವುದೋ ಒಂದು ಇನ್ಸಿಡೆಂಟ್ ಇವರಿಬ್ಬರನ್ನ ದೂರ ಮಾಡುತ್ತೆ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗತ್ತೆ ಅಂತ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಇನ್ನ ಆ ಒಂದು ಜರ್ನಿಯಲ್ಲಿ ನಾಯಕಿಯನ್ನ ಹುಡುಕಿಕೊಂಡು ನಾಯಕ ಹೋಗ್ತಾನೆ. ಈ ಒಂದು ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ, ನಾಯಕ ನಾಯಕಿ ಇಬ್ರು ಲವ್ ಒಂದಾಗತ್ತಾ, ಅಲ್ಲಿ ನಡೆದ ಆ ಒಂದು ಇನ್ಸಿಡೆಂಟ್ ಆದ್ರೂ ಏನು ಅನ್ನೋದಕ್ಕೆ ಸಿನಿಮಾ ರಿಲೀಸ್ ಆಗೋವರೆಗೆ ಕಾಯ್ಬೇಕು. ಅಂಡ್ ಈ ಒಂದು ಸಿನಿಮಾದಲ್ಲಿ ಒಂದಷ್ಟು ಫನ್ ಫ್ಯಾಕ್ಟರ್ಸ್ ಜೊತೆಗೆ ಒಂದಷ್ಟು ಎಮೋಷನ್ಸ್ ಇರೋದು ಗ್ಯಾರಂಟಿ. ಒಂದು ಯೂತ್ಫುಲ್ ಸಿನಿಮಾ ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿನ ಕಲಾವಿದರ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಾಯಕನಾಗಿ ಆರ್ಯವರ್ಧನ್ ಪಂಚಿ ಅವರು ಕಾಣಿಸಿಕೊಂಡಿದ್ದಾರೆ. ಇವರು ಈ ಮೊದಲು ರಂಗ್ ಬಿ ರಂಗಿ, ಅಂತರಂಗ ಶುದ್ಧಿ ಅನ್ನೋ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಹಲವಾರು ನಾಟಕಗಳಲ್ಲಿ, ಅದರಲ್ಲೂ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಅಭಿನಯಿಸಿರುವ ಅನುಭವವನ್ನ ಹೊಂದಿದ್ದಾರೆ. ಇನ್ನ ಈ ಒಂದು ಸಿನಿಮಾದಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದ್ರೆ ಒಬ್ಬ ಕೇರ್ಲೆಸ್ ಸ್ವಭಾವವನ್ನ ಹೊಂದಿರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಲವರ್ ಬಾಯ್ ಆಗಿದ್ದು, ಮತ್ತೊಂದು ಕಡೆ ಎಮೋಷನ್ ಬ್ಲಾಕ್ ನಲ್ಲಿ ಕಾಣಿಸಿಕೊಂಡಿರೋದು ಒಬ್ಬ ಭರವಸೆಯ ನಾಯಕ ನಟ ಆಗಿ ನಿಲ್ತಾರೆ ಅಂತ ಗೊತ್ತಾಗುತ್ತೆ ಟ್ರೈಲರ್ ನೋಡಿದ್ಮೇಲೆ. ಇನ್ನು ನಾಯಕಿ ಪ್ರತಿಭಾ ಅವರಿಗೆ ಇದು ಮೊದಲನೇ ಸಿನಿಮಾ. ಅವರ ಅಭಿನಯ ಮತ್ತು ಅವರ ಲುಕ್ ಚೆನ್ನಾಗಿದೆ. ಇನ್ನ ಸಿನಿಮಾದಲ್ಲಿ ಮುಖ್ಯವಾಗಿ ಮಂಜುನಾಥ್ ಹೆಗಡೆ ಅವರು ನಾಯಕನ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಹಿರಿಯ ಕಲಾವಿದೆ ಅಭಿನಯ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನ ಸಿನಿಮಾದ ಮ್ಯೂಸಿಕ್ ಮಾಡಿರೋದು ವಿನೀತ್ ರಾಜ್ ಮೆನನ್ ಅವರು. ಹಾಡುಗಳು ತುಂಬಾ ಸೊಗಸಾಗಿ ಮೆಲೋಡಿಯೊಂದಿಗೆ ಬಂದಿದ್ದಾವೆ. ಅದರಲ್ಲೂ ಒಂದೂರಿನಲ್ಲಿ ಒಬ್ಬ ರಾಜ ಮತ್ತು ಫಸ್ಟ್ ಟೈಮು ಅನ್ನೋ ಸಾಂಗ್ಗಳು ಸೊಗಸಾಗಿದೆ. ಟ್ರೈಲರ್ ನ BGM ಕೂಡ ಮೆಲೋಡಿ ಆಗಿದೆ, ಚೆನ್ನಾಗಿದೆ. ಇನ್ನ ಟ್ರೈಲರ್ ನಲ್ಲಿ ಡೈಲಾಗ್ಗಳ ಸುರಿ ಮಳೆನೇ ಇದೆ. ಯೂತ್ಫುಲ್ ಸಂಭಾಷಣೆ ಇದೆ, ಹ್ಯೂಮರಸ್ ಡೈಲಾಗ್ಗಳು, ಎಮೋಷನ್ ಡೈಲಾಗ್ಗಳು, ಹೀಗೆ ಎಲ್ಲಾ ವರ್ಗದ ಪ್ರೇಕ್ಷಕರಿಗೆ ಏನ್ ಬೇಕೋ ಹಾಗೆ ಸಂಭಾಷಣೆ ಬರೆದಿದ್ದಾರೆ ನಿರ್ದೇಶಕರು. ಇನ್ನು ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ಒಂದು ಪೂರ್ತಿ ಹೊಸ ತಂಡವನ್ನೇ ಕಟ್ಟಿಕೊಂಡು ಮೊದಲ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡಿರೋ ನಿರ್ದೇಶಕ ಅಭಿ ಅವರು ಮೊದಲ ಬಾರಿಗೆ ಕ್ರಶ್ ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶನ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಸಿನಿಮಾ ಫ್ಯಾಷನ್ ಇರೋಂತ ಯೂತ್ಫುಲ್ ನಿರ್ದೇಶಕ ಅಂದ್ರೆ ತಪ್ಪಾಗಲ್ಲ. ಮೊದಲ ಸಿನಿಮಾದಲ್ಲೇ ಒಂದು ಸೆನ್ಸಿಬಲ್ ಕಥೆಯನ್ನ ಬರ್ಕೊಂಡು ಅದನ್ನ ಹ್ಯೂಮರಸ್ ಜೊತೆಗೆ ಇವತ್ತಿನ ಪ್ರೇಕ್ಷಕರಿಗೆ, ಇವತ್ತಿನ ಟ್ರೆಂಡ್ಗೆ ಹೇಗ್ ಬೇಕೋ ಹಾಗೆ ಸಿನಿಮಾ ಮಾಡಿರೋದು ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಒಂದು ಹೊಸ ತಂಡಕ್ಕೆ ಬೆನ್ನೆಲುಬಾಗಿ ನಿಂತ ನಿರ್ಮಾಪಕ ಚಂದ್ರಮೋಹನ್ ಅವರಿಗೂ ಇದು ಮೊದಲ ಸಿನಿಮಾ. ಇನ್ನ ಟ್ರೈಲರ್ ನಲ್ಲಿ ನಾಯಕ ಮತ್ತು ನಾಯಕಿಯ ಬಾಲ್ಯ, ತಂದೆ ತಾಯಿಯರ ಪ್ರೀತಿ
ತೊಳಲಾಟ, ಎಂಗೇಜ್ನಲ್ಲಿ ಸಾಮಾನ್ಯವಾಗಿ ಬರೋ ಕ್ರಶ್ಶು, ಲವ್, ಮುಂದೆ ಲವ್ ಫೇಲ್ಯೂರು, ಈಗಿನ ಜನರೇಷನ್ಗೆ ಒಂದು ಒಳ್ಳೆಯ ಮೆಸೇಜ್, ಹೀಗೆ ಎಲ್ಲ ರೀತಿಯಿಂದನೂ ನೋಡುಗರಿಗೆ ಏನು ಬೇಕೋ ಅದನ್ನ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾ ಮೇಲೆ ಒಂದು ಕ್ಯೂರಿಯಾಸಿಟಿ ಬರೋ ಹಾಗೆ ಮಾಡಿದ್ದಾರೆ ನಿರ್ದೇಶಕ ಅಭಿ ಅವರು. ಇದಿಷ್ಟು ಒಂದು ಹೊಸ ತಂಡ ನಿರೀಕ್ಷೆ ಹುಟ್ಟಾಕಿರೋ ಸಿನಿಮಾದ ಟ್ರೈಲರ್ ನೋಡಿ ನನಗನ್ಸಿದ್ದು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.